ಈ ಮಂತ್ರಿನ ಸೆರೆಮನೆಗೆ ಹಾಕಿ ಅಂತ ಹೇಳ್ತಾರೆ. ಸೈನಿಕರು ಮಂತ್ರಿಯನ್ನು ಸೆರೆಮನೆಗೆ ಹಾಕ್ಬಿಡ್ತಾರೆ. ಸ್ವಲ್ಪ ದಿನಗಳ ನಂತರ ಎಂದಿನಂತೆ ರಾಜ ಕಾಡಿಗೆ ಬೇಟೆ ಆಡೋದಕ್ಕಂತ ಹೋಗ್ತಾನೆ. ಆಗ ಅವನು ಈ ಕಾಡು ಜನಗಳ ಕೈಯಲ್ಲಿ ಸಿಗಾಕೊಳ್ತಾನೆ. ಈ ಕಾಡು ಜನರು ತಮ್ಮ ದೇವತೆಯಾದ ಕಾಳಿಗೆ ನರಬಲಿಯನ್ನು ಕೊಡುವ ಒಂದು ಸಂಪ್ರದಾಯನ ಬೆಳೆಸ್ಕೊಂಡಿರ್ತಾರೆ. ಈಗ ರಾಜ ಸಿಕ್ಕಿದ್ದಾನೆ, ಈ ರಾಜನ್ನ ತಮ್ಮ ಕಾಳಿಗೆ ನರಬಲಿಯನ್ನು ನೀಡಬೇಕು ಅಂತ ಈ ಕಾಡು ಜನರು ನಿರ್ಧರಿಸಿ ಅವರ ಸಂಪ್ರದಾಯದಂತೆ ನರಬಲಿ ನೀಡುವ ವ್ಯಕ್ತಿಯನ್ನ ಪರೀಕ್ಷಿಸುತ್ತಾರೆ. ಅವರ ಸಂಪ್ರದಾಯದ ಪ್ರಕಾರ ನರಬಲಿ ನೀಡುವಂತಹ ವ್ಯಕ್ತಿಗೆ ಯಾವುದೇ ಅಂಗವಿಕಲತೆ ಇರಬಾರದು. ಅವರು ಪರೀಕ್ಷಿಸಿದಾಗ ರಾಜನಿಗೆ ಕಿರುಬೆರಳು ತುಂಡಾಗಿರೋದು ಗೊತ್ತಾಗುತ್ತೆ. ಆಗ ಅವರು ನಿರ್ಧರಿಸ್ತಾರೆ, ಈ ರಾಜನನ್ನ ನಾವು ನರಬಲಿ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ಒಂದು ಸಣ್ಣ ಬೆರಳು ತುಂಡಾಗಿದೆ, ಆದ್ದರಿಂದ ಅವನ್ನ ಬಿಟ್ಬಿಡೋಣ ಅಂದ್ಬಿಟ್ಟು ರಾಜನ ಬಿಟ್ಬಿಡ್ತಾರೆ. ರಾಜ